ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಹೃದಯಾಘಾತ ಪ್ರಕರಣಗಳು. ಇದ್ದಕ್ಕಿದ್ದಂತೆ ಎದೆ ನೋವು ಅಂತ ಕಾಣಿಸ್ಕೊಂಡಿದೆ. ಆಸ್ಪತ್ರೆ ತಲುಪುವ ಮೊದಲೇ ಸಾವನ್ನಪ್ಪಿದ್ದಾರೆ. ಸೈಯದ್ ನೂರ್ 34 ವರ್ಷ ಅಷ್ಟೇ. ಮೊಬೈಲ್ ರಿಪೇರಿ ಅಂಗಡಿಯನ್ನ ಇಟ್ಕೊಂಡಿದ್ರು ಸೈಯದ್ ನೂರ್. ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ. ಪತ್ನಿ, 2 ಮಕ್ಕಳನ್ನ ಸೈಯದ್ ಅಗಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತೊಂದು ಹೃದಯಾಘಾತದ ಪ್ರಕರಣ. ನಾವು ಇಲ್ಲಿವರೆಗೂ ಹೇಳ್ತಾ ಇದ್ವಿ ಹಾಸನದಲ್ಲಿ 21 ಕೇಸಸ್ ಆಗಿದೆ ಅಂತ. ಬಟ್ ಕೇವಲ ಹಾಸನದಲ್ಲಿ ಹೆಚ್ಚು ಪ್ರಕರಣಗಳು ಆಗ್ತಾ ಇದೆ, ಹೌದು. ಆದರೆ ರಾಜ್ಯಾದ್ಯಂತ, ದೇಶಾದ್ಯಂತ ಹೃದಯಾಘಾತ ಪ್ರಕರಣಗಳು ಕಳೆದ 4-5 ವರ್ಷಗಳಿಂದ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ದಿನಕ್ಕೆ 1-2 ಪ್ರಕರಣಗಳಂತೂ ಇದ್ದೇ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇವತ್ತು ಸಹ ಹಾಸನದಲ್ಲಿ 2 ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿದೆ. ಈಗ ನೋಡ್ತಾ ಇದ್ದೀವಿ, ಒಬ್ಬ ಮೊಬೈಲ್ ರಿಪೇರಿ ಅಂಗಡಿ ಇಟ್ಕೊಂಡಿದ್ದವರು, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ವಯಸ್ಸಿನಲ್ಲೇ ಸಾವನ್ನಪ್ಪುತ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೇಳಿದರೆ ಹಾರ್ಟ್ ಅಟ್ಯಾಕ್. ಏನೂ ಅವರಿಗೆ ಯಾವ ಆರೋಗ್ಯ ಸಮಸ್ಯೆಯೂ ಇರಲಿಲ್ಲ, ಆರೋಗ್ಯವಾಗಿದ್ದರು. ಯಾವ ಒಂದು ಹಿಂಟ್ ಕೂಡ ಇರಲಿಲ್ಲ. ಸಣ್ಣ ಯಾವುದೋ ಒಂದು ಎದೆ ನೋವಿತ್ತು, ತಪಾಸಣೆ ಮಾಡಿಸಿದ್ವಿ, ಆ ಥರದ್ದು ಯಾವುದೂ ಇಲ್ಲ. ದಿಢೀರಂತ ಸಾವನ್ನಪ್ತಾ ಇದ್ದಾರೆ. ಆ ಮನೆಗಳು ಈಗ ಕಂಗಾಲಾಗಿದೆ. ಈ ನೋವಿನಲ್ಲೇ ಅವರು ದಿನವನ್ನು ದೂಡಬೇಕು. ಸಹಜವಾಗಿ ಅವರ ಕುಟುಂಬಗಳಲ್ಲಿ ಯಾರಿಗಾದರೂ ಹಿಂದೆ ಹೃದಯ ಸಂಬಂಧಿತ ಸಮಸ್ಯೆಗಳಿದ್ದರೆ ಅದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಪಾರಂಪರಿಕವಾಗಿ ಈ ರೀತಿಯಾದಂತಹ ರೋಗ ಲಕ್ಷಣಗಳೇನಿದೆ ಅದು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಇತ್ತೀಚಿನ ಯುವ ಪೀಳಿಗೆಯಲ್ಲಿ ಯಾಕಿದ ಆಗ್ತಾ ಇದೆ ಅಂತಂದರೆ ಹಲವಾರು ರೀಸನ್ಸ್ಗಳನ್ನ ವೈದ್ಯರು ಕೊಡ್ತಾರೆ.